ಅವರು ಕಾರ್ ನಿಲ್ಸಿದ್ಮೇಲೆ ಇಳಿತಾರಲ್ಲ, ಡೋರ್ ಹಾಕ್ತಾರಲ್ಲ, ಅವಾಗ ಇಳಿಬೋದು. ಹೇಗಾದ್ರೂ ಸರಿ ಇವತ್ತಿನ ಸೊಸೆ ಸುಮಿತ್ರನ ಕಾಪಾಡಲೇಬೇಕು. ಕಾಪಾಡ್ಕೊಳ್ತೀನಿ. ಯಜಮಾನ ಯಜಮಾನ. ಅಣ್ಣ ಸ್ವಲ್ಪ ಬಿಸಿ ಇದ್ಯಾ? ಹೇಳೋನಿ. ಏನಿಲ್ಲ ಅಣ್ಣ, ಅದೇ ಟ್ಯಾಬ್ಲೆಟ್ಸ್ ಖಾಲಿ ಆಗಿದೆ ತಗೊಂಡ್ ಬಾ ಅಂತ ಹೇಳಿದ್ನಲ್ಲ, ತಗೊಂಡ್ ಬಂದ್ಯಾ? ತಗೊಂಡ್ ಬಂದು ನಿನಗೆ ಅದನ್ನ ಕೊಡು ಅಂತ ಪಲ್ಲು ಹತ್ರ ಕೊಟ್ಟಿದ್ನಲ್ಲ, ಯಾಕೆ ಅವಳು ನಿನಗೇನು ಕೊಟ್ಟಿಲ್ವಾ? ಹೌದಾ, ಅದಕ್ಕೆ ಇನ್ನೂ ಕೊಟ್ಟಿಲ್ವಲ್ಲ. ಐದೇ ಕೊಟ್ಬಿಡು ಅಂತ ಹೇಳಿದ್ನಲ್ಲ, ಆದ್ರೂ ಯಾಕೆ ಹೀಗ್ ಮಾಡಿದ್ಲು? ಇರು ಒಂದ್ ನಿಮಿಷ. ಪಲ್ಲು ಅಣ್ಣ, ವಿಷಯ ಬಿಡು, ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೊಂಡು ಅದಕ್ಕೇನ್ ಕೇಳಕ್ ಹೋಗ್ಬೇಡ, ನಾನ್ ಬೇರೆ ತರ್ಸ್ಕೋತೀನಿ. ಅಲ್ಲ, ನಾನ್ ತಂದ್ಕೊಟ್ಟು ಕೊಡು ಅಂದಿದ್ದನ್ನ ಯಾಕೆ ಕೊಟ್ಟಿಲ್ಲ? ಅದನ್ನ ತಿಳ್ಕೊಬೇಕಲ್ವಾ? ಮನ್ಸಿನ ಮೇಲೆ ಆಗಿರೋ ಗಾಯಗಳನ್ನ ವಾಸಿ ಮಾಡೋದಕ್ಕೆ ಟೈಮ್ ತಗೊಳುತ್ತೆ ಅಲ್ವಾ, ಅದನ್ನ ಬಿಟ್ಬಿಡು. ನೀನ್ ಏನ್ ಹೇಳ್ತಿದ್ಯಾ ನೀ? ಅಂದ್ರೆ ನನ್ ಕೋಪ, ದುಃಖ, ನೋವನ್ನೆಲ್ಲ ಇಷ್ಟು ದಿನ ಅದಕ್ಕೆ ಮೇಲೆ ತೋರ್ಸ್ಬಿಟ್ಟಿದೀನಿ, ಅದ್ರಿಂದ ಅವ್ರ ಮನ್ಸಿಗೂ ನೋವಾಗಿರುತ್ತೆ ಅಲ್ವಾ. ಆದ್ರೆ ನೀನ್ ಇವಾಗ ಪಲ್ಲು ಜೊತೆ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ಯಲ್ವಾ? ನಾನ್ ವಾಸ್ತವನ ಒಪ್ಕೊಂಡು ಮನ್ಸನ್ ಚೇಂಜ್ ಮಾಡ್ಕೊಳಕ್ಕೆ ನಾನ್ ಇಷ್ಟು ದಿನ ಟೈಮ್ ತಗೊಂಡೆ ಅಲ್ವಾ. ಅವಾಗಾಗಿರೋ ಘಟನೆಗಳಿಂದ ಅದಕ್ಕೆ ಕೂಡ ಬೇಜಾರಾಗಿದ್ದಾರೆ, ಅದೆಲ್ಲ ತಿಳಿಯಾಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ನಾನು ಕಾಯ್ತೀನಣ್ಣ. ಆದ್ರೂ ನೀ ಪಲ್ಲು ನಿನ್ನ ಆರೋಗ್ಯದ ವಿಚಾರದಲ್ಲಿ ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ ಹೇಗ್ ಆರೋಗ್ಯ ಹದ್ಗೆಡುತ್ತೋ ಹಾಗೆ ತಾಳ್ಮೆ ತಗೊಳ್ಳಿಲ್ಲ ಅಂದ್ರೆ, ಅನ್ಸರ್ಸ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ಸಂಸಾರನೂ ಹಾಳಾಗುತ್ತೆ. ಅದಕ್ಕೆ ಅವಕಾಶ ಕೊಡೋದ್ ಬೇಡ ಪ್ಲೀಸ್. ಥ್ಯಾಂಕ್ಸ್ ಅನಿ, ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮನಸ್ಥಿತಿನ ಬದಲಾಯಿಸ್ಕೊಂಡಿದ್ದಕ್ಕೆ. ನನಗೂ ನನ್ನ ಕುಟುಂಬ, ಅಪ್ಪ ಅಮ್ಮ ಅಣ್ಣ ಅನ್ನೋ ಪ್ರೀತಿ ಇದೆ, ಎಲ್ರೂ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಕೂಡ ಇದೆ ಅಣ್ಣ. ನೆನ್ಪಲ್ಲಿರ್ಲಿ, ಅದಕ್ಕೆ ಹತ್ರ ಈ ವಿಚಾರವಾಗಿ ಮಾತಾಡಕ್ ಹೋಗ್ಬೇಡ. ಸರಿ ಅನಿ, ನಾನು ಇನ್ಮೇಲಿಂದ ಟ್ಯಾಬ್ಲೆಟ್ಸ್ ತಗೊಂಡ್ ಬಂದು ನಿನ್ ಕೈಗೆ ಕೊಡ್ತೀನಿ, ನೀನ್ ವರಿ ಮಾಡ್ಕೋಬೇಡ. ಓಕೆ ಅಣ್ಣ, ಆದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ಈ ವಿಚಾರನ ಯಾವ್ದೇ ಕಾರಣಕ್ಕೂ ಅದಕ್ಕೆ ಹತ್ರ ಮಾತಾಡೋದಕ್ಕೆ ಹೋಗ್ಬೇಡ. ನೀನ್ ಹೋಗಿ ಇವಾಗ ಇದ್ರ ಬಗ್ಗೆ ಮಾತಾಡಿ ನಿಮ್ಮಿಬ್ರು ಮಧ್ಯ ಮನಸ್ತಾಪ ಹುಟ್ಟೋದು ನನಗೆ ಇಷ್ಟ ಇಲ್ಲ. ಸರಿ, ಮಾತಾಡಲ್ಲ ಬಿಡು, ನಾನು ಮತ್ತೆ ಟ್ಯಾಬ್ಲೆಟ್ಸ್ ತಂದು ಕೊಡ್ತೀನಿ. ಸರಿ, ನಿನ್ ಕೆಲ್ಸ ಮುಗಿಸ್ಕೊ. ನಿಮ್ಗಳ ಪ್ರೀತಿ ಆಶೀರ್ವಾದನೇ ನನಗೆ ರಕ್ಷಾ ಕವಚ ಆಗಿರ್ಬೇಕಾದ್ರೆ ಆ ರೀತಿಯೆಲ್ಲ ಏನೂ ಆಗಲ್ಲ. ನೀನೇನಾದ್ರೂ ಹೇಳು ರಾಘು, ಆ ಅಪಶಕ್ನ ಆದಾಗ್ಲಿಂದ ಯಾರ ಮನ್ಸು ಸಮಾಧಾನವಾಗಿಲ್ಲ. ಯಾವ್ದಕ್ಕೂ ಒಂದ್ ಪೂಜೆ ಮಾಡಿಸ್ಬಿಡೋಣಪ್ಪ. ನಾನ್ ಬಯಸಿದ್ದು ಈ ಕುಟುಂಬದ ಪ್ರೀತಿ, ಇವಾಗ ನನಗದ್ ಸಿಕ್ಕಿದೆ. ನಿಮ್ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರ್ಬೇಕಾದ್ರೆ ಖಂಡಿತ ನನ್ಗೆ ಏನು ತೊಂದರೆ ಆಗಲ್ಲ. ತೊಂದರೆ ಆಗೋದಿಕ್ಕೆ ನೀವು ಬಿಡೋದಕ್ಕೆ ಚಾನ್ಸೇ ಇಲ್ಲ ಅಂತ ನನಗೆ ಗೊತ್ತು. ಆದ್ರೂ ನಿಮ್ಮೆಲ್ಲರಿಗೂ ಸಮಾಧಾನ ಆಗತ್ತೆ ಅಂದ್ರೆ ನಾನು ಪೂಜೆ ಮಾಡೋದಕ್ಕೆ ಬರ್ತೀನಿ. ಇವಾಗ ನಿಮ್ಮೆಲ್ಲರೂ ಮನ್ಸಿಗೆ ಸಮಾಧಾನ ಆಯ್ತಾ? ಇವಾಗ ನೀವೆಲ್ಲರೂ ನೆಮ್ಮದಿಯಿಂದ ಇರಿ, ನಾನು ಅಷ್ಟೇ ಸಂತೋಷವಾಗಿರ್ತೀನಿ. ಹುಟ್ಟಿ, ಯಾಕಮ್ಮ ಆ ಥರ ಕಿರ್ಚ್ಕೊಂಡೆ? ಯಾತ ಗಾಬರಿ ಆಗಿದ್ಯಾ? ನೀರ್ ಕುಡಿತೀಯಾ? ತಾತ, ನಾನ್ ನೀರ್ ಕುಡ್ದೆ. ಅದ್ ಸರಿ, ನೀವ್ಯಾಕಿನ್ನು ಮಲ್ಗಿಲ್ಲ? ಇಲ್ಲಮ್ಮ, ಯಾವ್ದೋ ಸಂಸಾರದಲ್ಲಿ ಕಿತ್ತಾಟ ಅಂತ ಒಂದು ಕಾದಂಬರಿ ಓದ್ತಾ ಇದ್ನಮ್ಮ, ತಲೆ ಕೆಟ್ಟೋಯ್ತು. ಹಾಗೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ನೀನ್ ಕಿರ್ಚಿ ಶಬ್ದ ಕೇಳಿಸ್, ಅದಕ್ಕೆ ಏನಾಯ್ತು ಅಂತ ಬಂದೆ. ಪುಟ್ಟಿ, ಏನಾಯ್ತಮ್ಮ? ಟ್ಯಾಬ್ಲೆಟ್ಸ್ ಎಕ್ಸ್ಚೇಂಜ್ ಮಾಡಿ ಕೊಡ್ತಾ ಇದ್ರು ನೆನಪು ಬರ್ತಾ ಇದೆಯಾ? ಇರೋ ಪರಿಸ್ಥಿತಿ 7.5 ತಿಂಗಳು ನೆನಪು ವಾಪಸ್ ಬರಬಾರ್ದು ಅಂತ ಪ್ರಯತ್ನ ಪಡ್ತಾ ಇದ್ರೆ ಅದು ಹೇಗೆ ಬರ್ತಾ ಇದೆ? ನಾನು ಕೊಡ್ತಾ ಇರೋ ಟ್ಯಾಬ್ಲೆಟ್ ವರ್ಕ್ ಆಗ್ತಾ ಇಲ್ವಾ? ಮತ್ತೆ ನಿನ್ಗೆ ಅದೇ ತರ ಕನ್ಸೇನಾರು ಬಿತ್ತೇನಮ್ಮ? ಅದೇ ಯಾರೋ ಗಂಡಸು ನಿನ್ನ ಹಿಂದೆ ಅರ್ಶನದ ನೀರು ಹಿಡ್ಕೊಂಡು ಓಡ್ ಬಂದ ಅಂತೆಲ್ಲ ಹೇಳಿದ್ಯಲ್ಲ, ಅದೇ ತರ ಕನ್ಸು ಬಿತ್ತ? ಇಲ್ಲ ತಾತ, ಮತ್ತೆ ಕನ್ಸ್ ಬಿದ್ದಿದ್ದೇನು ನಿಜ, ಹಾ, ಆದ್ರೆ ಬಿದ್ದಿದ್ದು ಆ ಕನ್ಸಲ್ಲ. ಮತ್ತೆ ನನ್ ಕನ್ಸಲ್ಲಿ
ಅಮ್ಮ ಬಂದಿದ್ರು ತಾತ. ಸುಮಿತ್ರನಾ? ಹೌದು ತಾತ. ಇವತ್ ನನ್ ಕನ್ಸಲ್ಲಿ ಅಮ್ಮ ಬದುಕಿದಾಗ ಅನ್ನಿಸ್ತು. ನಿದ್ದೆ ಬರ್ದೆ ಒತ್ತಾಡ್ತಿದ್ ನನಗೆ ಅಮ್ಮ ಲಾಲಿ ಹಾಡಿ ನನ್ನ ಮಲಗಿಸ್ತಾ ಇದ್ದಾಗ ಕನಸ್ಬಿತ್ತು ತಾತ. ಪರವಾಗಿಲ್ವೇ? ಕರಳಿನ ಕೂಗು ಜೋರಾಗೆ ಕೂಗ್ತಾ ಇದೆ. ಅಷ್ಟೇ ಅಲ್ಲ ತಾತ, ಯಾವುದೋ ಒದ್ದಾಟದಲ್ಲಿದ್ದ ನನಗೆ ಅಮ್ಮನೇ ಸಮಾಧಾನ ಮಾಡಿದ್ದು. ಅವ್ರ ಲಾಲಿ ಹಾಡು, ಮಾತು, ಸ್ಪರ್ಶ ಎಲ್ಲ ನನ್ನ ನೋವನ್ನ ಕರ್ಗೋ ರೀತಿ ಮಾಡ್ತಿತ್ತು. ಕನ್ಸಲ್ಲೂ ಕೂಡ ಯಾವುದೋ ಭಯ, ಆತಂಕ ನನ್ನನ್ನ ಆವರಿಸಿತ್ತು. ಯಾವುದೋ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾನು ಸಿಕ್ಕಾಕೊಂಡಿದ್ದೆ. ನಿಜ ತಾತ, ನಾನ್ ಯಾವತ್ತೂ ಅಂತ ಸಿಚುವೇಶನ್ ಫೇಸ್ ಮಾಡೇ ಇರ್ಲಿಲ್ಲ. ಆ ರೀತಿ ಪ್ರಾಬ್ಲಮ್ ಬಂದಿತ್ತು. ನನ್ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಕಳ್ದೋಗಿದ್ದೆ ತಾತ. ಆಗ ಅಮ್ಮ ಬಂದ್ರು. ಅವ್ರ ಪ್ರೀತಿ ಮಾತು ನನ್ಗೆ ಧೈರ್ಯ ಕೊಡ್ತು, ನನ್ಗೇನೋ ಒಂಥರ ಶಕ್ತಿ ಕೊಡ್ತು. ಅವ್ರ ಸಮಾಧಾನನೇ ನನ್ಗೆ ನೆಮ್ಮದಿ ಅನ್ನಿಸ್ತು. ಅದು ಕನ್ಸಾಗಿದ್ರು ಅಮ್ಮ ಇದ್ದಿದ್ರೆ ಕಷ್ಟ ಕೂಡ ಹಗುರ ಆಗ್ತಿತ್ತು ಅಂತ ಅನ್ನಿಸ್ತಿತ್ತು ತಾತ. ತಾಯಿ ಪ್ರೀತಿ ಅಂದ್ರೆ ಹಾಗೆ ಅಲ್ವಾ ಪುಟ್ಟಿ? ತಾಯಿ ಅಂದ್ರೆ ಅದೊಂದು ವ್ಯಕ್ತಿ ಅಲ್ಲಮ್ಮ, ಅದೊಂದು ದಿವ್ಯವಾದ ಶಕ್ತಿ. ಅವಳ ಮಾತಿದೆಯಲ್ಲ, ನೊಂದವರಿಗೆ ಮದ್ದಾಗುತ್ತಮ್ಮ. ತಾಯಿನೇ ಹಾಗಮ್ಮ, ನಮ್ಮ ಬದುಕಿಗೆ ಪ್ರೀತಿಯ ಸ್ವರೂಪ ಅಮ್ಮ ಅವಳು. ಅಂತ ತಾಯಿ ಪ್ರೀತಿನ ಆ ದೇವ್ರು ನನ್ನಿಂದ ಯಾಕೆ ಕಿತ್ಕೋಬಿಟ್ಟ ತಾತ? ಅಯ್ಯೋ ಪುಟ್ಟಿ, ನಿನ್ ತಾಯಿ ಸತ್ತಿಲ್ಲಮ್ಮ, ಆದ್ರೆ ಆ ವಿಷಯ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ ತಾಯಿ. ಕಾಪಾಡಿ, ಹೊಡೆದ್ಬಿಡ್ತಾನೆ. ನಾನ್ ದೇವ್ರ ಪೂಜೆ ಮಾಡ್ಬೇಕು. ಇವ್ರಿಗೆ ಏನಾಗಿದೆ? 2 ವರ್ಷದಿಂದನೂ ಹಿಂಗೆ. ಸಾರಿ, ಯಾರೋ ಪ್ರಾಬ್ಲಮ್ ಇದ್ದಾರೆ ಅಂತ ನಾವು ಬಂದ್ವಿ. ಪಾಪ ಅವ್ರ ಹೆಲ್ತ್ ಅಪ್ಸೆಟ್ ಆಗಿ ಹೀಗೆ ಆಡ್ತಿದ್ದಾರೆ ಅನ್ಸುತ್ತೆ. ಸಾರಿ ಸರ್, ಹುಷಾರಾಗಿ ನೋಡ್ಕೊಳ್ಳಿ, ನಾವಿನ್ನು ಹೊರಡ್ತೀವಿ. ಓಕೆ ಸರ್. ಅಯ್ಯೋ ದೇವ್ರೆ, ಕಳಿಸ್ಕೊಟ್ ಭರವಸೆನು ವಾಪಸ್ ಕಳಿಸ್ಕೊತಾ ಇದೀಯಾ? ಹೇಗಾದ್ರೂ ಕಾಪಾಡು. ಹೋದ್ರ ನೋಡು. ಎಲ್ಲ ಹೇಗ್ ಸಾಧ್ಯ? ಜಾನ್ಸಿ ಪುಟ್ಟ, ಟ್ಯಾಬ್ಲೆಟ್ಸ್ ತಗೊಂಡ್ಯಾ? ಇಲ್ಲ ಅತ್ತೆ, ಯಾಕೆ ಬೇಬಿ ನಿನ್ನ ಆರೋಗ್ಯದ ಬಗ್ಗೆ ನೀನ್ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀಯಾ? ನನಗ್ ಬೇಬಿ ಬೇಬಿ ಅಂತ ಕರಿಬೇಡಿ. ಆ ವರ್ಡ್ ಕೇಳಿದ್ರೆ ನಮ್ಗೆ ಇರಿಟೇಷನ್ ಶುರು ಆಗುತ್ತೆ. ಐ ಅಂಡರ್ಸ್ಟ್ಯಾಂಡ್ ಜಾನ್ಸಿ, ಆದ್ರೆ ನನ್ ಮಗಳು ಪ್ರಜ್ಞಾಗೆ ನಾನು ಹಾಗೆ ಕರೆದ ಅಭ್ಯಾಸ. ನೋಡು, ನನಗ್ ನೀನ್ ಬೇರೆ ಅಲ್ಲ, ಪ್ರಜ್ಞಾ ಬೇರೆ ಅಲ್ಲ ಅಂತ ಗೊತ್ತು. ಸರಿ, ಇವಾಗ ಕೋಪ ಮಾಡ್ಕೊಂಬೇಡ, ಈ ವಿಷಯನೆಲ್ಲ ಬಿಟ್ಬಿಡು. ಇವಾಗ ಫಸ್ಟ್ ಮೆಡಿಸಿನ್ ತಗೋ. ಮಲ್ಲಿ ಮಲ್ಲಿ, ಟ್ಯಾಬ್ಲೆಟ್ಸ್ ತಗೊಂಡ್ಬಮ್ಮ. ಹಾ, ತಗೊಂಬಂದಿನ್ರಿ. ರಾಯ್, ಡ್ರೈವರ್ ಎಲ್ಲಿ? 1 ನಿಮಿಷ ಫೋನ್ ಮಾಡಿ. ಸರ್, ಎಲ್ಲಿದ್ದೀರಾ? ಮೇಡಮು ಫುಲ್ ಗರಂ ಆಗಿ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ರಾಯ್, ನಾನು ಬಂದು 10 ನಿಮಿಷ ಆಯ್ತು. ಇಲ್ಲಿ ಹೊರಗಡೆ ಗೇಟ್ ಹತ್ರ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಸರ್, ಬಂದ್ಮೇಲೆ ಒಳಗಡೆ ಬರ್ಬೇಕು ತಾನೆ, ಹೊರಗಡೆ ಯಾಕೆ ನಿಂತಿದ್ದೀರಾ? ವಾಟ್? ಹೊರಗಡೆ ಇದ್ದಾನಂತ?
ಅವನಿಗೆ ಒಳಗ್ ಬರೋದಕ್ಕೆ ಹೇಳು. ಸರ್ ಕೇಳಿಸ್ತು, ಬಂದೆ. ಗುಡ್ ಮಾರ್ನಿಂಗ್ ಮೇಡಮ್. ನಿನಗ್ ಕಾಮನ್ ಸೆನ್ಸ್ ಇಲ್ವಾ? ನಿನಗೋಸ್ಕರ ನಾನ್ ವೇಟ್ ಮಾಡ್ಬೇಕಾ? ಇಲ್ಲ ಮೇಡಮ್, ನಾನು ಆಲ್ರೆಡಿ ಬಂದು 10 ನಿಮಿಷ ಆಯ್ತು, ಹೊರಗಡೆ ಇದ್ದೆ. ಒಳಗ್ ಬರ್ಬೇಕನ್ನೋ ಸೆನ್ಸ್ ಇಲ್ವಾ? ನೆನ್ನೆನೆ ಹೇಳಿದ್ರಲ್ಲ ಮೇಡಮ್, ಡ್ರೈವರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು ಅಂತ. ಓಕೆ, ಹೊರಗಡೆ ಇರೋದೇ ಬೆಟರ್ ಅಲ್ವಾ? ನಾನ್ ಹೇಳಿದ್ದು ನಮ್ ಮನೆ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ, ಮನೆ ಒಳಗಡೆ ಬರ್ಬೇಡ ಅಂತ ಅಲ್ಲ. ಸಾರಿ ಮೇಡಮ್, ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಸರಿ ಬಿಡು, ನಡಿ ಹೊರಡೋಣ. ಅತ್ತೆ, ನಾನ್ ಬರ್ತೀನಿ. ಅಂದಾಗೆ ತಾತ ಇಲ್ಲಿ? ಅಪ್ಪನ ಯಾಕೆ ಅವ್ರ ರೂಮಲ್ಲಿ ಇರ್ಲಿಲ್ವಾ? ಇಲ್ಲ ಅತ್ತೆ. ಹಾಗಾದ್ರೆ ಎಲ್ಲಿ ಹೊಟ್ಟೋದ್ರು? ಇಲ್ಲೇನೋ ಕೂತ್ಕೊಂಡ್ಬಿಟ್ಟೆ, ಇಳಿಯೋದು ಹೇಗೆ? ಕಾರ್ ಎಲ್ಲೆಲ್ಲಿ ನಿಲ್ಲಿಸ್ತಾರೋ ಅವರು, ಕೊನೆ ಸ್ಟಾಪ್ ಯಾವುದು ಅಂತ ಗೊತ್ತಾಗೋದು ಹೇಗೆ? ಅವರು ಕಾರ್ ನಿಲ್ಸಿದ್ಮೇಲೆ ಇಳಿತಾರಲ್ಲ, ಡೋರ್ ಹಾಕ್ತಾರಲ್ಲ, ಅವಾಗ ಇಳಿಬೋದು. ಹೇಗಾದ್ರೂ ಸರಿ, ಇವತ್ತಿನ ಸೊಸೆ ಸುಮಿತ್ರನ ಕಾಪಾಡಲೇಬೇಕು. ಕಾಪಾಡ್ಕೊಳ್ತೀನಿ. ಮೇಡಮ್ ಅವ್ರ ಗುಳ್ಗಿರಿ. ಮಲ್ಲಿ ಅಪ್ಪ ಎಲ್ಲಿ ಹೋದ್ರು? ವಾಕಿಂಗ್ ಮಾಡ್ಕೊಂಡ್ ಬರ್ತಾನೆ ಅಂತ ಹೇಳಿ ಹೊರಗೆ ಹೋಗ್ಯಾರ್ರಿ. ಸರಿ ಆಗಿದ್ರಿ, ನಾನ್ ಬರ್ತೀನತ್ತೆ. ಓಕೆ ಜಾನ್ಸಿ, ನನಗೂ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಮಲಿ, ನೀನ್ ಅಪ್ಪ ವಾಕಿಂಗ್ ಇಂದ ಬರ್ತಿದ್ದ ಹಾಗೆ ತಿಂಡಿ ಕೊಟ್ಬಿಡು. ಓಕೆ? ಸರಿ ಮೇಡಮ್ ಅವ್ರ. ರಥ ಹೊರಡಿತು. ರಾಘು ಸರ್, ನಿಜ ಹೇಳಿ, ನಿನ್ನೆ ಮಾತನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದೀರಾ? ಬಾಯ್, ನಾನಿವತ್ತು ಬರೋದು 10 ನಿಮಿಷ ಲೇಟ್ ಆಯ್ತು. ಇರೋ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಅಷ್ಟೊಂದು ಚಿಕ್ಕದಾಗ ಒಂದು ಸುಳ್ಳು ಹೇಳ್ದೆ. ಸರಿ, ಮೇಡಮ್ ಹೊರಟ್ರು, ನೀನ್ ಬಾ. ಇವರು ಸಾಮಾನ್ಯದವರಲ್ಲ. ಲೇಟ್ ಆಗಿ ಬಂದಿರೋದ್ನು ಮ್ಯಾನೇಜ್ ಮಾಡಿದ್ರು, ಈ ಕಡೆ ತುಳಸಿ ಮೇಡಮ್ ಸರ್ನ ಹೊರಗೆ ಇರಿಸ್ಬೇಕು ಅಂತ ಪ್ಲಾನ್ ಮಾಡಿದ್ನು ಹಾಳು ಮಾಡಿದ್ರು. ಒಂದೇ ದೀಪದಲ್ಲಿ 2 ಮನೆ ಬೆಳಗಿದ್ರು. ಮೇಡಮ್ ಬಂದೆ. ಲ್ಯಾಪ್ಟಾಪ್ ಇದೆ ತಾನೆ? ಎಲ್ಲ ಇದೆ ಮೇಡಮ್. ಸರಿ.